ವೀಕ್ಷಕರಿಗೆ ನಮಸ್ಕಾರ. ನಾವು ಜೀವನದಲ್ಲಿ ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡ್ತೀವಿ. ಹಾಗೆಯೇ ಲೈಫ್ ಅಂದರೆ ಎಂಜಾಯ್ ಮಾಡಬೇಕು ಅಂತ ಹೇಳೋರು ಬೇಕಾದ ಜನ ಇದ್ದಾರಲ್ವಾ. ಜೀವನದಲ್ಲಿ ಸುಖ ಪಡಬೇಕು ಅನ್ನೋಂತಹ ಹಂಬಲ ಬೇಕಾದ ಜನಕ್ಕೆ ಇರುತ್ತೆ. ಸಹಜವೇನೆ, ಇರಬೇಕಾದ್ದೇನೆ. ಯಾರನ್ನು ನಾ ಸುಖ ಪಡಬಾರ್ದು ಅಂತ ಯಾರೂ ಆಸೆ ಪಡಲ್ಲ. ಪ್ರತಿಯೊಬ್ಬರಿಗೂ ಬೇಕು ಸುಖ. ನಾವು ಮಾಡೋದೆಲ್ಲನೂ ಕೂಡ ಸುಖ ಪ್ರಾಪ್ತಿಗೋಸ್ಕರಲೇ ನಾವೆಲ್ಲ ಕೆಲಸನೂ ನಾವು ಮಾಡುವಂತಹದ್ದು. ಆದ್ದರಿಂದ ನಾವು ಭೋಗಿಸಿ ಸುಖವನ್ನು ಪಡುವಂತಹದ್ದು ಅನ್ನೋದು ಬಹಳ ಸಹಜವಾದ್ದೇನೆ. ಆದರೆ ಎಂತಹ ಭೋಗ ಅನ್ನೋದನ್ನ ಸ್ವಲ್ಪ ನಾವು ಗಮನಿಸ್ಕೊಳ್ಬೇಕು. ಅಂದರೆ ಭೋಗ ಅನ್ನುವಂಥದ್ದು, ಉದಾಹರಣೆಗೆ ತಿಂತೀವಿ, ಇದು ಭೋಗ. ತಿನ್ನುವಂಥದ್ದು ಹೇಗಿರಬೇಕು ಅಂದರೆ, ಆ ಹೋಟ್ಲಲ್ಲಿ ಮಸಾಲೆ ದೋಸೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಅಂತೆಲ್ಲ ಹೀಗೆಲ್ಲ ಹೇಳೋದೆಲ್ಲ ಕೇಳಿದ್ದೀವಿ ನಾವು. ಆದ್ದರಿಂದ ನಾಲಿಗೆ ಮೆಚ್ಚೋ ಹಾಗಿರಬೇಕು, ನಾಲಿಗೆ ಚಪ್ಪರಿಸೋ ಹಾಗಿರಬೇಕು ಅಂತಂದ್ಬಿಟ್ಟು ಅದು ಭೋಗ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಒಂದು ಅಂಶ, ಪೂರ್ಣ ನೋಟ ಅಲ್ಲ. ಅದು ನಿಜವಾದ ಭೋಗ ಅಂದರೆ ಯಾವುದು ಅನ್ನೋದನ್ನ ತಿಳ್ಕೊಳ್ಬೇಕಾದಿದೆ. ಅಂದರೆ ಇದೆಲ್ಲನೂ ಕೂಡ ನಮ್ಮ ಜೀವನದ ಯಾವುದೋ ಕೆಲವು ಘಟ್ಟಗಳಲ್ಲಿ ಬರುವಂತಹ ಅಂಶಗಳು. ಅದೇನು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು. ಹಾಗೆಯೇ ಇನ್ನೂ ಒಂದಿದೆ. ಏನಂತ ಹೇಳಿದ್ರೆ, ನಾವು ಕೊಡೋದರಲ್ಲಿ ಒಂದು ಸೌಖ್ಯ ಇದೆ. ಯಾವಾಗಲೂ ನಾವು ಬೇರೆಯವರು ನಮ್ಗೆ ಯಾರಾದರೂ ಏನಾದ್ರೂ ಹುಟ್ಟಿದ ಹಬ್ಬಕ್ಕೋ ಅಥವಾ ಇನ್ಯಾವುದೋ ಸಂದರ್ಭಕ್ಕೋ ನಮಗೊಂದು ಗಿಫ್ಟ್, ಒಂದು ಉಡುಗೊರೆ ಏನೋ ತಂದು ಕೊಡ್ತಾರೆ ಅಂತಂದರೆ ಅದು ಸಂತೋಷವೇನೇ ಅದು. ಆದರೆ ನಿಜವಾದ ಸಂತೋಷ ಮತ್ತು ಹೆಚ್ಚಿನ ಸಂತೋಷ ಮತ್ತು ಉದಾತ್ತವಾದ ಸಂತೋಷ ಅಂತ ಹೇಳಿದ್ರೆ ಕೊಡೋದ್ರಲ್ಲಿ ಇರುವಂತಹದ್ದು. ಯಾರಿಗಾರು ಏನಾದ್ರು ಕೊಟ್ಟಾಗ ಬರುವಂತಹ ಸಂತೋಷ ಇದೆಯಲ್ಲ, ಅದು ಬಹಳ ದೊಡ್ಡ ಸಂತೋಷವೇನೇ. ಆದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಯಾವುದನ್ನ ಕೊಟ್ಟರೆ ಉತ್ತಮವಾದ ದಾನ ಅಂತ ಅನ್ಸ್ಕೊಳತ್ತೆ ಅಂತಂದ್ಬಿಟ್ಟು. ಹಾಗೆಯೇ ಏನನ್ನ ಹೇಗೆ ತಿಂದರೆ ಅದು ಉತ್ತಮವಾದ ರೀತಿಯಲ್ಲಿ ನಾವು ತಿಂದಂತೆ ಅಂತಂದ್ಬಿಟ್ಟು. ಹೀಗೆ ಈ ದಾನ ಮತ್ತು ಭೋಗ ಇವುಗಳ ಬಗ್ಗೆ ಒಂದು ಸಣ್ಣ ಸೂತ್ರಪ್ರಾಯವಾದ ಮಾತು. ಒಂದು ಮಾತನ್ನು ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಅದರ ಜೊತೆಗೆ ಇನ್ನೂ ಕೆಲವು ಅಂಶಗಳನ್ನು ಸೇರಿಸ್ಕೊಳ್ಬೇಕಾದಿರತ್ತೆ. ಆದರೆ ಪ್ರಧಾನವಾಗಿರುವಂತಹ ಒಂದು ಅಂಶವನ್ನ ಎತ್ತಿ ಹೇಳಿದ್ರೆ ಅದರ ಜೊತೆಗೆ ಸೇರಿಸಿಕೊಳ್ಳುವಂತಹ ಬೇರೆ ವಿಷಯಗಳನ್ನು ಕೂಡ ನಾವು ಬುದ್ಧಿ ಉಪಯೋಗಿಸಿ ಸೇರಿಸಿಕೊಳ್ಳಬಹುದಾದದ್ದೇನೆ. ಅದು ಸಹಜವೇನೆ. ಆದ್ದರಿಂದ ಈ ಶ್ಲೋಕ ಹೇಳುತ್ತೆ, ವೇದವಿದೇಖಲು ದತ್ತಂ ದತ್ತಂ. ಒಂಥರ ತಾಳಕ್ಕೆ ಸರಿಯಾಗಿ ಬರೋ ಶ್ಲೋಕ ಇದು. ವೇದವಿದೇಖಲು ದತ್ತಂ ದತ್ತಂ ಮಾತೃಕರೇಣ ಹಿ ಭುಕ್ತಂ ಭುಕ್ತಂ ಸ್ವಪ್ಯಯಾ ಸಹ ಸುಪ್ತಂ ಸುಪ್ತಂ ಅನ್ಯದ ದತ್ತಮ ಭುಕ್ತಮ ಸುಪ್ತಂ ಅಂತ ಹೇಳು. ಏನು ಈ ಶ್ಲೋಕ ಹೇಳೋದು ಅಂತಂದ್ರೆ, ದಾನ ಮಾಡೋದು ಅಂದ್ರೆ ಏನು ಅಂತಂದ್ರೆ, ನಾವು ಬಹಳ ಜನಕ್ಕೆ ಏನೇನೋ ಸಂದರ್ಭಗಳಲ್ಲಿ ನಾವು ದಾನಗಳನ್ನೆಲ್ಲ ಇದೆಯಲ್ಲ, ಇದರಲ್ಲಿ ದಾನದಲ್ಲಿ ಒಂದು ಸಂತೋಷ ಅನ್ನೋದು ಒಂದಿರುತ್ತೆ ಅನ್ನೋದನ್ನ ಜ್ಞಾಪಿಸ್ಕೊಂಡೆಲ್ಲ ಮೊದಲೇನೆ ಹೇಳ್ಕೊಂಡಿದ್ವಲ್ವಾ. ಹಾಗೆ ಒಂದು ಸಂತೋಷಕ್ಕೋಸ್ಕರ ಕೊಡೋದು ತಗೊಳ್ಳೋದು ಈ ಥರದ್ದೆಲ್ಲ ಎಷ್ಟೋ ಕೆಲಸಗಳೆಲ್ಲ ಆಗುವಂಥದ್ದಿರುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಆ ಸಂತೋಷದ ಜೊತೆಗೆ ಒಂದಿಷ್ಟು ಪುಣ್ಯ ಸಂಪಾದನೆಯೂ ಆಗಬೇಕು ಅನ್ನುವಂತಹ ಮನಸ್ಸು ಬರಬೇಕಾದ್ದು ಬಹಳ ಸಹಜವೇನೆ. ಇವಾಗ ಯಾವನು ಗೋಮಾಂಸ ತಿಂತಾನೋ, ಗೋವಿನ ತಾನೇ ಕೊಂದು ತಿಂತಾನೋ ಅಂತಹ ಮಹಾತ್ಮನಿಗೆ ನಾವು ಗೋದಾನ ಮಾಡಿದ್ರೆ ತುಂಬ ಒಳ್ಳೆಯ ಕೆಲಸ ಅದು. ಆದ್ದರಿಂದ ಅಂಥವರಿಗೆ ನಾವು ಆ ದಾನವನ್ನು ಕೊಟ್ಟರೆ ಪುಣ್ಯ ಅಲ್ಲ ಪಾಪ ಬರುತ್ತೆ. ಆದ್ದರಿಂದ ಗೋವಿನ ವಧೆಗೆ ನಾವೇ ಕಾರಣರಾದಂತೆ ಆಗತ್ತೆ. ಆದ್ದರಿಂದ ಯಾರಿಗೆ ಯಾವುದನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರವಿಲ್ಲದೆ ನಾವು ಕೊಟ್ಟದ್ದಾದರೆ ಅದರಿಂದ ತೊಂದರೆಯೇ ಆಗತ್ತೆ ಅಂತ. ಆದ್ದರಿಂದ ನಾವು ಯಾರಿಗೋ ಒಂದು ದಾನ ಮಾಡಿಬಿಟ್ಟೆ, ಗೋದಾನ ಮಾಡಿಬಿಟ್ಟೆ ಅಂತ ಏನೋ ಸಂತೋಷ ಪಟ್ಕೊಳ್ಳುವಂಥದ್ದಲ್ಲ. ಅದು ಮಹಾಪಾಪ ಕಾರ್ಯವನ್ನು ಮಾಡದೆ ಅನ್ನೋದು ಎಚ್ಚರ ಬೇಕಾಗತ್ತೆ ಅಲ್ಲಿ. ಹಾಗಿದ್ರೆ ಯಾರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಅದಕ್ಕೆ ಒಂದು ಲೆಕ್ಕಾಚಾರವೇ ಇದೆ. ನೋಡಿಪ್ಪ, ದಾನ ಅಂದರೆ ಹೀಗೆ ಮಾಡಿ,
ಹೀಗೆ ಮಾಡಬೇಡಿ ಅಂತ ಹೇಳಿ ಇದರಲ್ಲಿ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಎಲ್ಲ ವಿಭಾಗ ಮಾಡಿದೆ. ಗೀತೆಯ 17ನೇ ಅಧ್ಯಾಯದಲ್ಲಿ ಬರುತ್ತೆ ಆ ದಾನ ವಿಭಾಗ. ಒಂದ್ಸಲ ನೀವು ನೋಡ್ಕೊಳ್ಳಿ ಅದನ್ನ. ಅದರಲ್ಲಿ ಒಂದು ಶ್ಲೋಕ ಮಾತ್ರ ಯಾವ್ದು ಒಳ್ಳೆ ದಾನ ಅನ್ನೋದನ್ನ ಸಾರಾಂಶವಾಗಿ ಅದನ್ನ ಹೇಳ್ಬೋದು. ಏನಂತ ಹೇಳಿದ್ರೆ, ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಮತಂ. ಎಂತಹ ದಾನ ಸಾತ್ವಿಕ ದಾನ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಅದು ಕೊಡಬೇಕು, ಕೊಡೋದ್ರಲ್ಲಿ ಒಂದು ಸಂತೋಷ ಇದೆ ಅನ್ನುವಂತಹ ಒಂದು ಪಾಲಿಸಿಯಿಂದ ಬಂದಿರಬೇಕು. ಅದು ಅಂದ್ರೆ ಏನೋ ಕೊಡಬೇಕು ಅನ್ನುವಂತಹ ಒಂದು ಮನಸ್ಸು ಒಳಗಡೆಯಿಂದ ಬರಬೇಕು. ಇದು ನಂಬರ್ 1. ನಂಬರ್ 2, ಯಾರಿಗೆ ನಮಗೆ ಪ್ರತ್ಯುಪಕಾರ ಆಗಲ್ವೋ ಅಂಥವ್ರಿಗೆ ಕೊಡಬೇಕು ಅಂತ. ಅರೆ, ನಾವು ಎಷ್ಟೋ ಸಲ ಯಾರಿಗಾದ್ರೂ ಏನಾದ್ರು ಒಂದು ಗಿಫ್ಟ್ ಕೊಟ್ರೆ, ಇವಾಗ ಇದನ್ನ ಕೊಟ್ರೆ ಇದೊಂಥರ ಇನ್ವೆಸ್ಟ್ಮೆಂಟ್ ಇದ್ದಂಗೆ, ನಾಳೆ ನಮ್ಗೆ ಅವರಿಂದ ಏನೋ ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೂಬ್ರಿಕೇಶನ್ ಅಂತ ಹೇಳ್ತಾರಲ್ಲ, ಆ ತರಹ ಆಗೋದಕ್ಕೋಸ್ಕರವಾಗಿ ಈಗಲೇ ಏನೋ ಒಂದು ಗಿಫ್ಟ್ ಕೊಟ್ಟಿದ್ರೆ ಮುಂದೆ ಅದೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ಕೊಡುವಂತಹ ದಾನಗಳು, ಅದೆಲ್ಲ ತಪ್ಪು ಅಂತ ಅಲ್ಲ. ಉತ್ತಮವಾದ ದಾನಕ್ಕೆ ಅದು ಸೇರ್ಕೊಳ್ಳಲ್ವೇ ವಿನಃ ಜೀವನದಲ್ಲಿ ಅದು ಬೇಕು. ಜೀವನ ನಡೆಯೋದೇ ಹಾಗೆ. ಅದರಿಂದಲೇ ಎಷ್ಟೋ ಸಲ ನಾವು ಬೇರೆಯವ್ರಿಗೆ ಯಾರಿಗೋ ಏನೋ ಕೊಡ್ತೀವಿ, ಅವರಿಂದ ಏನೋ ಸಹಾಯ ತಗೊಳ್ತೀವಿ, ಇದೆಲ್ಲ ಇರೋವಂಥದ್ದೇನೆ. ಅದರಿಂದ ಅದು ಆಗ್ಬೇಕಾದ್ದೇನೆ. ಅದನ್ನ ನೋಡಿದ್ಯಾ, ಈ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಅದು ತುಂಬಾ ಖಂಡನೆ ಮಾಡಬೇಕು ಅಂತ ಅಲ್ಲ. ಅದು ನಡೆಯುತ್ತೆ ಜೀವನದಲ್ಲಿ, ಬೇಕಾದ್ದೇನೆ ಅದನ್ನು ಕೂಡ. ಆದರೆ ಯಾರು ನಮಗೆ ಪ್ರತ್ಯುಪಕಾರ ಮಾಡೋದಿಲ್ವೋ ಅಂದ್ರೆ ಅವ್ರಿಗೆ ಮಾಡೋಕ್ಕಾಗದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಅವನು ತುಂಬಾ ಬಡವಾಗಿರ್ಬೋದು, ಅವನಿಗೇನೋ ನಾವು ಹಣವನ್ನು ಕೊಟ್ವಿ ಅಂತ ಇಟ್ಕೊಳ್ಳಿ, ಅವನಿಗೆ ಅದನ್ನ ವಾಪಸ್ ಕೊಡೋಕ್ಕಾಗಲಿಲ್ಲ, ಅವ್ನಿಗೆ ವಾಪಸ್ ಕೊಡೋಕ್ಕಾಗಲ್ಲ ಅಂತಲೇ ಗೊತ್ತಿತ್ತು ನಮಗೆ. ಹಾಗಿದ್ದೂ ಕೊಟ್ಟ ಪಕ್ಷದಲ್ಲಿ ಅದು ಉತ್ತಮವಾದ ದಾನ, ಅದು ಒಳ್ಳೆ ದಾನ. ಅದು ಯಾಕೆ ಅಂತ ಕೇಳಿದ್ರೆ, ಅವನು ಇದಕ್ಕೆ ಕೊಡ್ಲಿ, ವಾಪಸ್ ಕೊಡ್ಲಿ, ಬಡ್ಡಿ ಸೇರಿಸಿ ಕೊಡ್ಲಿ ಲೆಕ್ಕಾಚಾರದ ಮೇಲೆ ಕೊಡ್ತಾ ಇಲ್ಲ. ಅದನ್ನ ಇಟ್ಕೊಳಪ್ಪ, ಸಂತೋಷ. ಭಗವಂತ ನನಗೆ ಸಾಕಷ್ಟು ಕೊಟ್ಟಿದ್ದಾನೆ, ನಂದ್ರಲ್ಲಿ ಒಂದು ಸ್ಮಾಲ್ ಪರ್ಸೆಂಟೇಜ್ ತಾನೇ ನಾವು ಕೊಡ್ತಾ ಇರುವಂತಹದ್ದು, ಇಟ್ಕೊಳಪ್ಪ. ಆದ್ರಿಂದ ಅವನು ಬೇರೆ ಯಾವುದೇ ರೀತಿಯಲ್ಲಿ ಹಣದ ರೂಪದಲ್ಲೇ ವಾಪಸ್ ಕೊಡ್ತಾನೋ, ಬೇರೆ ರೀತಿಯಲ್ಲಿ ಉಪಕಾರ ಮಾಡ್ತಾನೋ, ಅದೆಲ್ಲ ಏನು ಲೆಕ್ಕ ಅಲ್ಲ. ಅವನಿಗೇನು ಉಪಕಾರ ಮಾಡಕ್ ಆಗೋದೇ ಇಲ್ಲ ಥರದ್ದು, ಅದು ಒಳ್ಳೆ ದಾನ. ಆದ್ರಿಂದ ಅನುಪಕಾರಿಣೆ ಅಂತ ಅವನಿಗೆ ದಾನವನ್ನು ಮಾಡಬೇಕು. ಆಮೇಲೆ ದೇಶೇ ಕಾಲೇಚ ಪಾತ್ರೇಚ, ಪಾತ್ರದ ಬಗ್ಗೆ ಒಂಚೂರು ಈಗಲೇ ಹೇಳಿದೆ. ಇನ್ನೂ ವಿಷಯ ಒಂದಿಷ್ಟಿದೆ ಅಲ್ಲಿ. ದೇಶ, ಕಾಲ, ಪಾತ್ರ ಮೂರನ್ನು ನೋಡ್ಬೇಕು ಅಂತಂದ್ಬಿಟ್ಟು. ಅಂದ್ರೆ ಯಾವಾಗ್ಲೋ ಯಾವ್ಯಾವ್ದನ್ನೋ ದಾನ ಮಾಡೋದು ಅನ್ನೋದಲ್ಲ. ಅನ್ನದಾನ ಮಾಡಬೇಕು. ಯಾವನಾರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿರ್ಬೇಕಾದ್ರೆ ಬರಿಯಾನಿಗೆ ಊಟ ಹಾಕ್ತೀನಿ ಅಂತಂದ್ಬಿಟ್ಟು ಏನೋ ಅನ್ನದಾನ ಪುಣ್ಯ ಅದರಿಂದ ಬರುತ್ತೆ ಅಂತ ಅಲ್ಲ. ಹಸಿದವನಿಗೆ ಕೊಡಬೇಕು ಅನ್ನೋನ್ನ, ಆವಾಗ ಅದು ಪುಣ್ಯ ಕಾರ್ಯ. ಹಾಗೆ ದೇಶ ಒಳ್ಳೆಯ ಸ್ಥಾನದಲ್ಲಿ ಕೊಡುವಂತಹದ್ದು. ಉದಾಹರಣೆಗೆ ಪುಣ್ಯಕ್ಷೇತ್ರಗಳು, ಅಂತಹ ಕ್ಷೇತ್ರದಲ್ಲಿ ಹೋಗಿ ದಾನವನ್ನು ಮಾಡುವಂತಹದ್ದು, ಅದರಿಂದ ಹೆಚ್ಚು ಫಲ ಬರುತ್ತೆ ಅಂತಂದ್ಬಿಟ್ಟು. ಒಂದೇ ಕ್ರಿಯೆಗೇನೆ ನಾವು ಈ ಸ್ಥಾನದಲ್ಲಿ ಮಾಡಿದ್ರೆ ಒಂದು ಫಲ, ಇನ್ನೊಂದು ಸ್ಥಾನದಲ್ಲಿ ಮಾಡಿದ್ರೆ ಮತ್ತೊಂದು ಫಲ. ತೀರ್ಥಕ್ಷೇತ್ರಗಳಲ್ಲಿ ಏನಾದ್ರು ದಾನವನ್ನು ಮಾಡಿದ ಪಕ್ಷದಲ್ಲಿ ಅದಕ್ಕೆ ಬಹಳ ಹೆಚ್ಚಿನ ಫಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗೇನೆ ಕಾಲೇಚ, ಒಳ್ಳೆಯ ಕಾಲದಲ್ಲಿ, ಇವಾಗ ಧರ್ಮಶಾಸ್ತ್ರಗಳಲ್ಲಿ ಹೇಳುವಂತಹದ್ದು, ಇವಾಗ ಸಂಕ್ರಮಣ ಕಾಲ ಅದು ಬಹಳ ಪ್ರಶಸ್ತವಾದ ಕಾಲ. ಅಂತಹ ಸಮಯದಲ್ಲಿ ನೀವು ದಾನವನ್ನು ಕೊಟ್ರೆ ಮಿಕ್ಕ ಸಮಯದಲ್ಲಿ ಕೊಟ್ಟ ದಾನದಿಂದ ಯಾವ ಫಲ ಬರಬಹುದೋ ಅದಕ್ಕಿಂತಲೂ ಹೆಚ್ಚಿನ ಫಲ ಬರುತ್ತೆ ಅಂತಂದ್ಬಿಟ್ಟು ಆ ಕಾಲದಲ್ಲೂ ಒಂದು ವಿಶೇಷವನ್ನ ತೋರಿಸುವಂಥದ್ದು ಉಂಟು. ಹಾಗೇನೆ ಪಾತ್ರೇಚ ಅಂದ್ರೆ ಸರಿಯಾದ ಪಾತ್ರನಲ್ಲಿ ಅದನ್ನ ಕೊಡಬೇಕು. ಅಂದ್ರೆ ಯಾವನೋ ಹಣವನ್ನ ದುಂದು ವೆಚ್ಚ ಮಾಡುವಂಥವನು, ಇನ್ಯಾವುದೋ ಮದ್ಯಪಾನಕ್ಕೋ ಜೂಜಾಟಕ್ಕೋ ಅದನ್ನ ಬಳಸುವಂಥವನು, ಅಂಥವನಿಗೆ ಹೋಗಿ ಧನ ದಾನ ಮಾಡಿದ್ರೆ ನಂಗೇನೋ ಪುಣ್ಯ ಬಂತು ಅಂತ ಅನ್ಕೊಳ್ಬೇಕಾಗಿಲ್ಲ. ಅವನ ಇನ್ನೂ ಕೆಟ್ಟ ಮಾರ್ಗಕ್ಕೆ ಹೋಗಕ್ಕೇನೆ ಇನ್ನೂ ಅನುಕೂಲ ಮಾಡಿಕೊಟ್ಟಂಗಾಗತ್ತೆ. ಅದಲ್ಲ, ಅದರ ಬದಲಾಗಿ ಏನ್ ಹೇಳ್ತಾರೆ ಅಂದ್ರೆ, ಷಡಂಗವಿತ್ತಾದಂತಹ ವೇದಪಾರಗ ಅಂದ್ರೆ ವೇದಾಧ್ಯಯನವನ್ನು ಸಂಪನ್ನನಾಗಿರುವಂಥವನು, ಅಂಥವನಿಗೆ ಕೊಟ್ಟಂತಹ ದಾನ ಅದು ಬಹಳ ಪ್ರಶಸ್ತವಾದಂತಹದ್ದು ಅಂತಂದ್ಬಿಟ್ಟು. ಆದ್ರೇನೆ ಶ್ರೋತ್ರಿಯಾಯ, ಕುಟುಂಬಿನಿ, ದರಿದ್ರಾಯ ಅಂತ ಹೇಳ್ಬಿಟ್ಟು ಈ ತರಹ ಲಕ್ಷಣಗಳನ್ನೆಲ್ಲ ಹೇಳಿ ಇಂಥವರಿಗೆ ದಾನವನ್ನ ಮಾಡಬೇಕು ಅಂತ ಈ ಶ್ಲೋಕ ಹೇಳ್ತಿರೋದು ಅದನ್ನೇ. ವೇದವಿದೇಖಲು ದತ್ತಂ ದತ್ತಂ, ವೇದವಿತ್ತಾಗಿರೋಂಥವನಿಗೆ ಏನ್ ಕೊಟ್ಟಿಯೋ ಅದೇ ನಿಜವಾಗ್ಲೂ ಕೊಟ್ಟಂತೆ.
ಅಂದ್ರೆ ಅವನು ಅದಕ್ಕೆ ಅತ್ಯಂತ ಪ್ರಶಸ್ತನಾದಂತಹ ಪಾತ್ರ ಅಂತಂದ್ಬಿಟ್ಟು. ವೇದ ಜ್ಞಾನ ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಜ್ಞಾನ, ಆತ್ಮಜ್ಞಾನಕ್ಕೆ ಸುಲಭವಾಗಿ ಒಯ್ಯುವಂತಹ ಜ್ಞಾನವದು. ಆದ್ದರಿಂದ ನಿಜವಾಗ್ಲೂ ಅವನು ವೇದಾನ ಬರೀ ಕಂಠಪಾಠ ಮಾಡ್ಕೊಂಡಿರೋಂಥ ಅಷ್ಟು ಮಾತ್ರವಲ್ಲ ವೇದವಿತ್ ಅಂತಂದ್ರೆ, ವೇದವನ್ನ ಅರ್ಥ ಮಾಡ್ಕೊಂಡಿರುವಂಥವನಾಗಿರ್ಬೇಕು. ಹಾಗಿದ್ದ ಪಕ್ಷದಲ್ಲಿ ಅಂಥವನಿಗೆ ಕೊಟ್ಟ ದಾನ ಇದೆಯಲ್ಲ, ಅದುವೇ ನಿಜವಾದ ದಾನ. ಇದು ದಾನದ ಬಗ್ಗೆ ಆಯ್ತು. ಇನ್ನೊಂದು ಭೋಗ. ಮಾತೃಕರೇಣ ಹಿ ಭುಕ್ತಂ ಭುಕ್ತಂ, ತಾಯಿಯ ಕೈಯಿಂದ ಆ ತುತ್ತ ಅನ್ನವನ್ನ ಸ್ವೀಕರಿಸೋದಿದೆಯಲ್ಲ, ಆ ಭುಕ್ತವೇ ಭುಕ್ತ ಅಂತಂದ್ಬಿಟ್ಟು, ಅಂದ್ರೆ ಆ ಭೋಗವೇ ಭೋಗ ಅಂತಂದ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ, ಎಂತಹ ಕಾಸ್ಟ್ಲಿ ಹೋಟೆಲಲ್ಲೂ ಸಿಗದೆ ಇರುವಂತಹ ಒಂದಂಶ ಅದರಲ್ಲಿರುತ್ತೆ. ಅದೇನಂದ್ರೆ ತಾಯಿಯ ಪ್ರೀತಿ ಅನ್ನುವಂಥದ್ದು. ಆ ಪ್ರೀತಿನ ಎಷ್ಟು ದುಡ್ಡು ಕೊಟ್ಟರು ಎಲ್ಲೂ ಕೊಂಡ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಆ ಪ್ರೀತಿ ಸಿಗುವಂತಹ ಜಾಗ ಅನ್ನೋದು ಅದು ಒಂದೇನೆ. ಆದ್ರಿಂದ ತಾಯಿಯ ಕೈಯಿಂದ ಏನಾರು ನಮಗೆ ಆಹಾರ ಸ್ವೀಕಾರ ಅನ್ನೋದು ಸಿಕ್ಕೋ ಪಕ್ಷದಲ್ಲಿ ಅದೊಂದು ದೊಡ್ಡ ಭಾಗ್ಯ ಅಂತ ಅನ್ಕೊಳ್ಬೇಕು. ಯಾಕೆಂದ್ರೆ ತಾಯಿಯಷ್ಟು ಪ್ರೀತಿಯನ್ನ ಸಹಜವಾಗಿ ತೋರಿಸುವಂಥವಳು ಮತ್ತಿನ್ಯಾರೂ ಇಲ್ಲ. ಮಿಕ್ಕವ್ರದ್ದೆಲ್ಲಾರ್ದೂ ಕೃತ್ರಿಮ ಸ್ನೇಹ ಅಂದ್ರೆ ಏನಂದ್ರೆ, ಅವ್ರಿಗೆ ನಮ್ಮಿಂದ ಏನೋ ಒಂದು ಪ್ರಯೋಜನ ಆಗತ್ತೆ ಅನ್ನೋಕ್ಕೋಸ್ಕರ ಫ್ರೆಂಡ್ಶಿಪ್ ಇಟ್ಕೊಂಡಿರುವಂಥವ್ರು ಬೇಕಾದ ಜನ ಇರ್ತಾರೆ ಪ್ರಪಂಚದಲ್ಲಿ. ಆದರೆ ತಾಯಿ ಇದು ನಿರ್ವ್ಯಾಜವಾದಂತಹ ಸ್ನೇಹ, ಮಮತೆ, ವಾತ್ಸಲ್ಯ. ನಿರ್ವ್ಯಾಜ, ಸಂಸ್ಕೃತದಲ್ಲಿ ವ್ಯಾಜ ಅನ್ನೋ ಪದಕ್ಕೆ ನೆಪ ಅಂತ ಅರ್ಥ. ನಿರ್ವ್ಯಾಜ ಅಂತಂದ್ರೆ ಅದಕ್ಕೆ ಯಾವುದು ಕಾರಣ, ನೆಪ ಅನ್ನೋದೇ ಬೇಕಾಗಿಲ್ಲ, ಸಹಜವಾಗಿ ಪ್ರೀತಿ ಉಕ್ಕುವಂತಹದ್ದು. ಆದ್ರಿಂದ ಅಂತಹ ಪ್ರೀತಿ ಉಕ್ಕುವಂತಹ ಸ್ಥಾನ ಇದೆಯಲ್ಲ, ಅಲ್ಲಿಂದ ಬಂದಂತಹ ಭೋಗ ಏನಿದೆಯೋ ಅದು ನಿಜವಾದ ಭೋಗ ಅಂತ ಅನ್ಸ್ಕೊಳ್ಳುವಂಥದ್ದು. ಬಹಳ ಬೇಗ ಜೀವನದಲ್ಲಿ ಬಹಳ ಜನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ, ಸಣ್ಣ ವಯಸ್ಸಲ್ಲೇನೆ ಹೋಗಿ ಹೋಟ್ಲಲ್ಲಿ ತಿನ್ನೋದು ಅನ್ನೋದಾಗ್ಬಿಟ್ಟು, ಅಮ್ಮ ನೀ ಮಾಡೋದು ಏನ್ ಮಹಾ, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅನ್ನೋ ಥರದ್ದು ಹುಚ್ಚು ಭಾವನೆ ಬರುತ್ತೆ. ಅದರಲ್ಲಿ ಪ್ರೀತಿಯ ಅಂಶ ಅನ್ನೋದಿದೆಯಲ್ಲ, ಕಣ್ಣಿಗೆ ಕಾಣುವಂಥದ್ದಲ್ಲ ಅದು, ಆದರೆ ಬಹಳ ಬೆಲೆ ಬಾಳುವಂತಹದ್ದು. ಅದರ ಕಡೆಗೆ ಗಮನ ಕೊಡಬೇಕು. ಹಾಗೇನೆ ಸ್ವಪ್ರಿಯ ಸಹ ಸುಪ್ತಂ ಸುಪ್ತಂ, ಮಲಗಿದ್ದು ಅದು ತನ್ನ ಪ್ರಿಯೆಯೊಂದಿಗೆ ಮಲಗಿದ್ದ ಪಕ್ಷದಲ್ಲಿ ಅದು ಅಂತಹ ನಿದ್ರೆಯೇ, ಅಂತಹ ಸ್ವಪ್ನವೇ ಸ್ವಪ್ನ ಅಂತಂದ್ಬಿಟ್ಟು ಈ ಮಾತು ಹೇಳುತ್ತೆ. ಅಂತಂದ್ರೆ ಇದರಲ್ಲಿ ಅತ್ಯಂತ ಕುತ್ಸಿತವಾದದ್ದು ಅಂತ ಹೇಳಿದ್ರೆ ಯಾವುದೋ ಪರಸ್ತ್ರೀ ಸಂಗಮವನ್ನ ಮಾಡುವಂತಹದ್ದು, ಅಥವಾ ಹಣಕ್ಕೋಸ್ಕರವಾಗಿ ಭೋಗವನ್ನ ಕೊಡುವಂಥವರ ಹತ್ರ ಭೋಗವನ್ನ ಪಡೆಯುವಂತಹದ್ದು, ಇದೆಲ್ಲ ಬಹಳ ಕುತ್ಸಿತವಾದ್ದು. ತುಂಬಾ ಹಾರ್ದವಾದ ಒಂದು ಪ್ರೀತಿಯಿಂದ, ಒಂದು ಸಂತೋಷದಿಂದ ಜೊತೆಗೆ ಏನಾದ್ರು ಇದ್ದ ಪಕ್ಷದಲ್ಲಿ ಆ ಜೊತೆಗಾರಿಕೆಯೇ ನಿಜವಾದ ಜೊತೆಗಾರಿಕೆ ಅಂತ ಹೇಳ್ಬಿಟ್ಟು, ಇದು ಬಿಟ್ಟು, ಈ ಮೂರನ್ನ ಬಿಟ್ಟು ಬೇರೆ ಏನಿದ್ರು ಕೂಡ ಅನ್ಯತ್ ಅದತ್ತಂ, ಅದು ದಾನ ಕೊಟ್ಟಿದ್ದಲ್ಲ, ಅಭುಕ್ತಂ ಭೋಗಪಟ್ಟಿದ್ದಲ್ಲ, ಅಸುಪ್ತಂ ಸುಪ್ತಿ ಅಲ್ಲ, ಅದು ಒಳ್ಳೆಯ ನಿದ್ರೆ ಅಂತ ಆ ಸಂಘದ ಸುಖ ಶಯನ ಏನಿದೆಯೋ ಅದಲ್ಲ ಅದು ಅಂತ ಹೇಳಿ ಈ ಶ್ಲೋಕ ಯಾವುದು ಉತ್ತಮವಾದಂಥದ್ದು ದಾನ ಭೋಗಗಳಲ್ಲಿ ಅನ್ನೋದನ್ನ ನಮಗೆ ತೋರಿಸಿಕೊಡುತ್ತೆ. ಈಗಲಾದ್ರೂ ನಾವು ಹೋಟೆಲಿನ ಆಸೆಯನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮನೆಯಲ್ಲಿ ಪತ್ನಿಯೋ ತಾಯಿಯೋ ಪ್ರೀತಿಯಿಂದ ಕೊಡುವಂತಹ ಆಹಾರದ ಬಗ್ಗೆ ಹೆಚ್ಚು ಗೌರವವನ್ನು ತೋರಿಸಬಹುದಲ್ವೇ? ನಮಸ್ಕಾರ.